ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮುಂಡ್ರೆ ತಾಲೂಕ್ ಶಾಖೆ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿವಿ. ಹೋರಾಟ ವಿಚಾರ ಏನಂದ್ರೆ, ಮೊನ್ನೆ ದಿವಸ ಗೌರ್ಮೆಂಟ್ ಕಾಲೇಜ್ ಓದುವಂತ ಒಬ್ಬಕ್ಕೆ ವಿದ್ಯಾರ್ಥಿನಿ ಎಕ್ಸಾಮ್ ಇರೋ ಸಲುವಾಗಿ EVS ಪೇಪರ್ ಇರೋ ಸಲುವಾಗಿ ಅರ್ಲಿ ಮಾರ್ನಿಂಗ್ 10 ಗಂಟೆ ಸುಮಾರು ಕಾಲೇಜಿಗೆ ಹೋಗೋ ಟೈಮ್ ಒಳಗೆ ವಿದ್ಯಾರ್ಥಿನಿ ನಮ್ ಗಡದ ಚೈತ್ರ ಅವ್ರ ಏನದಾರ 19 ವರ್ಷ ಹುಡುಗಿಗೆ. ಆ ಹುಡುಗಿ ಬಸ್ ಸ್ಟಾಪ್ ಮಾಡ್ಲಾಗಿ ಬಸ್ ಸ್ಲೋ ಮಾಡ್ತೀವಿ ಇಳಿ ಅಂತಂದಾಗ ಜಿಗಿದಾಕಿ ತಲೆಗೆ ಬಲವಾಗಿ ಪಟ್ಟು ಬಿದ್ದ ತಾಲೂಕ್ ಆಸ್ಪತ್ರೆ ಕೂಡಲೇ ಆ ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ಸಹ ಪ್ರಾಂಶುಪಾಲರು ಎಲ್ಲರೂ ಸೇರಿ ತಾಲೂಕ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ತಾಲೂಕ್ ಆಸ್ಪತ್ರೆ ಜಿಲ್ಲಾಸ್ಪತ್ರೆಗೆ ಕಳಿಸಿ, ಜಿಲ್ಲಾಸ್ಪತ್ರೆ ಕಿಮ್ಸ್ ಹುಬ್ಬಳ್ಳಿಗೆ ಕಳಿಸಿ, ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಸೂಕ್ತವಾದಂತಹ ಅವ್ರಿಗೆ ಆರೋಗ್ಯ ಕ್ರಮ ತಗೊಳ್ಳಾರ ಸಲುವಾಗಿ ಅವ್ರು ಭಯ ಬಿದ್ದು ಕೂಡಲೇ ಅಲ್ಲೇ ಇರುವಂತ ಒಂದು ಸುಶ್ರುತ ಅನ್ನೋ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಾರ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಅವ್ರೇನ್ ಹೇಳಾರಂದ್ರೆ, ಹುಡುಗಿಗೆ ಸ್ಪೈನಲ್ ಕಾರ್ಡ್ ಪೂರ್ತಿ ಡ್ಯಾಮೇಜ್ ಆಗೈತಿ, ಏಡ್ರಮ್ಮ ಕಿವಿ ಪರದೆ ಅಂತ ಏನ್ ಕರಿತೀವಿ ಪರದೆ ಹರಿದೈತಿ, ಹೆವಿ ಬ್ಲೀಡಿಂಗ್ ಆಗಿದ್ ಸಲುವಾಗಿ 3 ತಿಂಗಳ ಕಾಲ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇರುವ ಆಸ್ಪತ್ರೆ ಒಳಗಿದ್ದ ಮಾಡ್ಬೇಕಂತ ಹೇಳಾರ. ಈಗ ಒಂದು ಆ ವಿದ್ಯಾರ್ಥಿನಿ ಏನಂದ್ರೆ ಫೈನಾನ್ಷಿಯಲ್ ಸ್ಟೇಟಸ್, ಅವ್ರ ಫೈನಾನ್ಷಿಯಲ್ ಪರಿಸ್ಥಿತಿ ಯಾವ ರೀತಿ ಐತಂದ್ರೆ, ಅವ್ರ ಅಪ್ಪಾರ ಒಬ್ರು ರೈತರ, 2 ಎಕರೆ ಇರೋ ಹೊಲ ರೈತರ, ಒಣ ದೇಶ ಭೂಮಿ. ನಮ್ ಕಡೆ ಈ ಸತಿ ಜಾಸ್ತಿ ಮಳೆ ಆಗಿದ್ದಕ್ಕೆ ಬಿತ್ತಿದ್ದು ಬೀಜ ಹಾಳಾಗ್ಯಾವ. ಇಬ್ರು ಅಣ್ಣಾರದಾರ, ಇಬ್ರು ಗೌಂಡಿ ಕೆಲಸ ಮಾಡ್ತಾರ. ಗೌಂಡಿ ಕೆಲಸ ಮಾಡಿ ದಿನ 1,000 ಸಂಪಾದನೆ ಮಾಡ್ಬೇಕಂದ್ರೆ ದೊಡ್ಡ ತಂಗಿ ಮದ್ವಿ ಖರ್ಚು 19 ವರ್ಷ ತಂಗಿಗೆ, ಇನ್ನು 13 ವರ್ಷ ಒಳಗೆ ಮದ್ವಿ ಮಾಡ್ಬೇಕು. ಆತ ಮದ್ವಿ ಮಾಡಕ್ ಖರ್ಚು ಇಲ್ಲ, ಆಮೇಲೆ ದೂರ ಹೋತ. ಈ ಕಡೆ ಹಾಸ್ಪಿಟಲ್ ಭರ್ತಿ ಮಾಡಕ್ಕಾರ ರೊಕ್ಕ ಬೇಕಾ? ಹಾಸ್ಪಿಟಲ್ ಬರೀ ಏನಿಲ್ಲ, ಖರ್ಚು ಏನಿಲ್ಲ, ಬರೀ ಬೆಡ್ ಚಾರ್ಜ್ 20,000 ಐತಿ ICU ಒಳಗೆ. ಅಂತ ಪರಿಸ್ಥಿತಿ ಒಳಗೆ ಒಂದ್ ಸ್ಕ್ಯಾನ್ ಮಾಡಿದ್ರೆ 35,000. ನಿನ್ನೆ ಅವ್ರ ಕಡೆ 2.5 ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡ್ರಂತ ಒಂದೇ ದಿನಕ್ಕೆ. ಎಲ್ಲಿಂದ ತರ್ಬೇಕ? ಇವ್ರು 1 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ಲಿ. ಆಮೇಲೆ ನಮ್ಮ ಮುಂದೆ ಈಗ ಸಚಿವ ಯಾರು ಇವ್ರು ಬಂದ್ರ, ಇಲಾಖೆಯವ್ರು ಬಂದ್ರ, ಇಲಾಖೆ ಅಧಿಕಾರಿಗಳು ಬಂದ 5,000 ನಾವು ಕಾಂಪನ್ಸೇಷನ್ ಕೊಡ್ಬೇಕಿತ್ತು, ಕೊಟ್ಟಿವಿ. FIR ಆಗೈತಿ, ನಮ್ ಕಡೆ ಏನು ಮಾಡಕ್ ಆಗಿಲ್ಲ, ಇಲಾಖೆಯವ್ರು ಬಿಟ್ಟಿದೆ ಅಂತ ಹೇಳ್ತಾರೆ. ಬೇಜವಾಬ್ದಾರಿ ಇರ್ತಾರೆ ಇಲಾಖೆಯವ್ರು. ನಮಗ್ ಸಂಬಂಧ ಇಲ್ಲ, ನೀವು ಕೇಸ್ ಸಾಟಿಸ್ತೀರಿ ಅಂತ ಕೇಳ್ತಾರೆ. ತಹಸೀಲ್ದಾರ್ ಬಂದ್ರೆ 2 ಮಾತು ಮಾತಾಡಿದ್ರೆ ಅವ್ರಿಗೇನೋ ಪರಿಜ್ಞಾನ ಇಲ್ಲಾರ್ದಂಗ ಅಲ್ಲಿ ಹೋಗಿ ನಿಂತು ಆಗಲಿಂತ ಎಷ್ಟು ಹುಡುಗರು ನಿಂತಾರ. ಒಂದು ಹುಡುಗಿಗೆ ತಲೆ ತಿರುಗಿ ಬಂದು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಈಗ ಈ ರೀತಿ ಪರಿಸ್ಥಿತಿ ಹಾಕೊಂಡ್ರೆ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಬಸ್ ಬಿಡಂದಿದ್ವಾ? ಇಲ್ಲ. ಫ್ರೀ ಬಸ್ ಬಂದಿದ್ದಕ್ಕೆ ಹಿಂಗ ಆಗೈತಂತಾರ. ನಾವು ಬಿಡಂದಿದ್ವಾ? ಇಲ್ಲ. ಯಾವ ವಿದ್ಯಾರ್ಥಿಗಳೇ ಇಲ್ಲ. ಅದಕ್ಕೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕ. ತಪ್ಪಿತಸ್ಥರಾದಂತ ಚಾಲಕ ಮತ್ತು ಬಸ್ ನಿಯಂತ್ರಕರು ಏನವರು ಇದ್ರು, ಅವ್ರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು. ಅವ್ರ ಕೂಡಲೇ ಸಸ್ಪೆಂಡ್ ಆಗ್ಬೇಕ. ಆಮೇಲೆ ಆದಂತ ನೋವಿಗೆ ಒಂದು ಸರ್ಕಾರ ಭರ್ತಿ ಮಾಡುತ್ತೆ ಬಿಡುತ್ತೆ ಸೆಕೆಂಡರಿ, ಇಲ್ಲ ಅವ್ರು ಯಾರು ಅಪಘಾತ ಕಾರಣಗಾರ ಅವ್ರ ಕಡೆ ಭರ್ತಿ ಮಾಡುವಂಗಾಗಿ ಸರ್ಕಾರ ಇವತ್ತು ಎಷ್ಟೊತ್ತಿದ್ರು ಪೂರ್ತಿ ರೊಕ್ಕ ನಾವೇ ನೋಡ್ಕೊಂತೀವಿ. ಅತಿ ಪೂರ್ತಿ ಆರಾಮ ಬರುಮಟ್ಟ ನಾವೇ ನೋಡ್ಕೊಂತೀವಿ. ಅಲ್ಲಿವರೆಗೂ ನಾವು ನಮ್ಮ ಹೋರಾಟನ ಹೇಳಂಗಿಲ್ಲ. ಒಂದ್ ವಿಷಯ. 2ನೇ ವಿಷಯ ಏನಂದ್ರೆ, ಕಳೆದ ತಿಂಗಳ ನಂತರ ನಾವು 5 ಸತಿ ಮನೆ ಸಲ್ತೀವಿ. ಹೋರಾಟ ಮಾಡ್ತೀವಿ ಅಂದ್ರೆ ಇದೇ ಪೊಲೀಸ್ ಇಲಾಖೆದವ್ರ ಮಾಡಕ್ ಹೋಗ್ಬೇಡ್ರಿ, ನಾವು ಕರೆಸಿ ಸೂಕ್ಷ್ಮವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಅವ್ರ ಮೇಲೆ ಗೌರವ ಇಟ್ಕೊಂಡು ಹೋದ್ರು ಕೂಡ ಇದಾಗೈತಿ. ಎಲ್ಲ ಹಳ್ಳಿಗೂ ಬಸ್ ಕರೆಕ್ಟ್ ಆಗಿ ಹೋಗ್ಬೇಕ, ಕರೆಕ್ಟ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕ. ಅಲ್ಲಿವರೆಗೂ ನಾವು ಹೋರಾಟ ನಿಲ್ಸಂಗಿಲ್ಲ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಹೋರಾಟ ಚಲ್ಲಾಟ ಮಾಡುತ್ತಿರುವ ಲೇಡಿ ರಾಜ್ಯ ಸರ್ಕಾರಕ್ಕೆ ಬೇಕು. ಆಗಲ್ಲ ಎಷ್ಟು ಸಾವಿರ ಹೇಳಿದ್ರೆ ಇನ್ನೊಂದು ನಮ್ಗೇನು 5,000 ಅಧಿಕಾರಿಗಳ ಮಾತಾಡ್ಬಾರ್ದು. ದಯಮಾಡಿ ಕೇಳ್ರಿ. ಅದ್ರಲ್ಲಿ 5,000 ರೂಪಾಯಿನೂ ಇದೆ. ಹೋದ್ರೆ ಆಯ್ತಾ, ಸುಮ್ಮನೆ ಮಿಸ್ಗೈಡ್ ಮಾಡಬೇಡಿ. ಆಮೇಲಿಂದ ಸೆಂಟ್ರಲ್ ಆಫೀಸಲ್ಲಿ ಏನ್ ಹೇಳಿದ್ರು, ಈ ತರ ಒಂದು ಸರ್ಕ್ಯುಲರ್ 25,000 ಗಂಟೆ ನಮ್ಗೆ ಅವಕಾಶ ಇದೆ ಅಂತ ಹೇಳಿದ್ದಕ್ಕೆ ಅದ್ರ ಪ್ರಕಾರ ಡಾಕ್ಟರ್ ಸರ್ಟಿಫಿಕೇಟ್ ಅವ್ರ ಪಾರ್ಟಿಗಳೆಲ್ಲ ಸರ್ಟಿಫಿಕೇಟ್ ಕೊಟ್ರೆ ಅವ್ರು ಅದು ಇದು ಸ್ಪಷ್ಟೀಕರಣ ಕೊಡವಲ್ಲ. 25,000 ಪ್ಲಸ್ ಒಂದು 5,000 30,000
ಆ 30,000 ನಾವು ಇಲ್ಲಿ ಕುಂತು ಬೆಟ್ಟದೊಳಗನ ವಿದ್ಯಾರ್ಥಿಗಳು ಒಂದು ಉಪಹಾರ ಬಿಟ್ಟು ನಾವು ತಂದಿರ್ತಕ್ಕಂಥ ದುಡ್ಡನ್ನ ಇವ್ರು ಏನು ವಿದ್ಯಾರ್ಥಿನಿಗಾಗೈತಿ ಸೇರಿಸಿದ್ರ ಅದಕ್ಕೂ ಅದಕ್ಕಾದಂತ ಹಣಕಾಸು ಕೊಡುತ್ತಾನೆ ಇಲ್ಲ ಇಲ್ಲೇ ಕೊಡಿಸ್ತೀವಿ. ಇವರು ಒಂದು ದೊಡ್ಡ ಸರ್ಕಾರವನ್ನು ಇಟ್ಟುಕೊಂಡು ಬಹುದೊಡ್ಡ ಅಧಿಕಾರಿಗಳು ಬಂದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು, ಇಷ್ಟು ಪೊಲೀಸ್ ಇಲಾಖೆ ಇತ್ತು, ಇಷ್ಟು ಸಾರ್ವಜನಿಕರಿತ್ತು, 25,000 ಕೊಡ್ತೀನಿ 30,000 ಕೊಡ್ತೀನಿ ಅಂದ್ರೆ ಇದು ಬಹಳಷ್ಟು ನಾಚಿಕೆಗೇಡಾದ ಸಂಗತಿ. ಹೌದನ್ನ ಇಲ್ಲ? ಆಮೇಲೆ ನಿಮ್ ಗಮನಕ್ಕಿರ್ಲಿ, ಅವ್ರು ಏನ್ ಹೇಳಕ್ ಕುಂತಾರ ಅದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅವ್ರ ಸುತ್ತಳೆ ಪ್ರಕಾರ ಅವರು ಅಧಿಕಾರ ಇರುವ ಅದ್ರೊಳಗೆ ಏನೈತಿ 5,000 ಪ್ಲಸ್ 25,000 ಅವ್ರ ಕೆಪಾಸಿಟಿ ಅಂದ್ರೆ ಅವ್ರಿಗೆ ಅಧಿಕಾರ ಇರೋದು. ಅದನ್ನ ಹೊರತುಪಡಿಸಿ ಅವ್ರ ಸೆಂಟ್ರಲ್ ಆಫೀಸಿಗೆ ಬರೋದು, ಸೆಂಟ್ರಲ್ ಆಫೀಸ್ ಅವರ ಬೆಂಗಳೂರೊಳಗಿರೋ ಅವ್ರ ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಬರೋದು, ದುಡ್ಡು ಹುಬ್ಳಿ ಐತಲ್ಲ, ಹುಬ್ಳಿಲಿಂದ ದುಡ್ಡು ಬರ್ಬೇಕಂತೇಳಿ ಅವ್ರು ಹೇಳಕ್ ಕುಂತಾರ. ಈಗ ನಾವು ಹೋಗ್ತೀವಿ, ಅದಕ್ಕೆಲ್ಲ ಹೋಗ್ತೀವಿ, ಸುತ್ತಳೆ ಪ್ರಕಾರ ಎಲ್ಲ ನಾವು ಹೋಗ್ತೀವಿ. ಆದ್ರೆ ಆ ವಿದ್ಯಾರ್ಥಿನಿ ಪರಿಸ್ಥಿತಿ ಯಾವ ರೀತಿ ಐತಿ ಅಂದ್ರೆ ನಮ್ಗೆ ಗೊತ್ತೈತಿ, ಮನೆ ಪರಿಸ್ಥಿತಿ ಯಾವ ರೀತಿ ಐತಿ ಅಂತ ಗೊತ್ತೈತಿ. ವಿದ್ಯಾರ್ಥಿ ಕಡೆ ಈಗ ಇದ್ದಿದ್ದು ರೊಕ್ಕ ಕಟ್ಬಿಟ್ರೆ ಅವ್ರು ಸಾಲ ಸೋಲ ಮಾಡಿ ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ರೊಕ್ಕ ಹಾಕಾಕ ಶಕ್ತಿ ಇಲ್ಲ. ಇವ್ರು ಹೇಳೋ ಪ್ರಕಾರ ನೀವು ಕೈಲೇ ಖರ್ಚು ಮಾಡ್ರಿ, ಆಮೇಲೆ ಅದಿಷ್ಟು ವಾಪಸ್ ರೀಪೇ ಮಾಡ್ತೀವಿ ಅಂತ ಹೇಳ್ಕೊತಾರೆ. ನಾವು ವಿದ್ಯಾರ್ಥಿಗಳ ಕಡೆ ಎಷ್ಟು ಹೋಗ್ತಿತ್ತ ನಾವು ಕೊಟ್ಟು ಆಮೇಲೆ ಇಸ್ಕೋಬೋದಿತ್ತೆ, ಏನೋ ಮಾನವೀಯತೆ ದೃಷ್ಟಿಯಲ್ಲಿ ಅವ್ರಿಗಾರ ಆಗೋದು. ಆದರೆ ಅವ್ರು ಹೇಳೋ ಪ್ರಕಾರ ಹಿಂಗೆ ನಾವೇನು ಹೇಳ್ತೀವಿ ಅಂದ್ರೆ ಅವ್ರಿಗೆ ನೀವು ಉನ್ನತ ಅಧಿಕಾರಿಗಳಲ್ಲಿ ನಮ್ಮಂಥವ್ರು ಹೇಳಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳದಾರ ಎಲ್ಲರೂ, ಅವ್ರ ಕೆಪಾಸಿಟಿ ಒಂದು ಸ್ವಲ್ಪ ನೋಡಿ ಅವ್ರು ಯಾರ ಹಿರಿಯರ ಗಮನಕ್ಕೂ ಅಂದ್ರೆ ಅವ್ರ ಮೇಲ್ವರ್ಗದ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಅಥವಾ ಅವ್ರನ್ನ ಹೊರತುಪಡಿಸಿ ಸಾರಿಗೆ ಇಲಾಖೆ ಸಚಿವರಾದ ಇದಾತ ಅವ್ರಿಗೆ ಕೂಡಲೇ ಕಠಿಣ ಕ್ರಮ ತಗೋಬೇಕಂತೇಳಿ ಆಮೇಲೆ ಕೂಡಲೇ ಆ ರೊಕ್ಕ ಬಿಡುಗಡೆ ಮಾಡ್ಬೇಕು. ನಾವೇನು ಹೇಳಕೊಂತೀವಿ, ಅವ್ರು ಸಾಹೇಬರ ಕಡೆ ನಿಂತರ NWKSRTC ನಿಂತ್ರನ ಅಥವಾ ಪೊಲೀಸರ ಸಿಬ್ಬಂದಿ ಕಡೆ ನಿಂತರ ಅಥವಾ ಹಾಸ್ಪಿಟಲ್ ಒಳಗೆ 2 ಜನ ಅದಾರ ಈಗ ಆಲ್ರೆಡಿ ಅಂತ ಹೇಳಿದ್ರೆ ಆ 2 ಜನಕ್ಕೆ ಏನು ಹೇಳಕೊಂತೀವಿ ನಾವು, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಜೊತೆ ಮಾತಾಡಿ ಅವ್ರ ಕಡೆ ಪೇರೆಂಟ್ಸ್ ಕಡೆ